ನಿನ್ನ ಕಾರ್ಯಭಾರವನ್ನು ಯೆಹೋವನಿಗೆ ವಹಿಸಿದರೆ ನಿನ್ನ ಉದ್ದೇಶಗಳು ಸಫಲವಾಗುವವು. ಜ್ಞಾನೋಕ್ತಿಗಳು 16:3. ಪ್ರಿಯರೇ, ನಾವು ಅನೇಕ ಒಳ್ಳೆಯ ಉದ್ದೇಶಗಳನ್ನು ಇಟ್ಟುಕೊಂಡು ಕೆಲವೊಂದು ಕಾರ್ಯಗಳಿಗೆ ಕೈ ಹಾಕುತ್ತೇವೆ. ಆದರೆ ಭಯ ಏನೆಂದರೆ ಆ ಕಾರ್ಯವು ಸಫಲವಾಗದೆ ಹೋದರೆ ನಮ್ಮ ಉದ್ದೇಶಗಳು ಕೂಡ ವಿಫಲವಾಗಿ ಹೋಗುತ್ತದೆ. ಆದರೆ ನಾವು ಕರ್ತನನ್ನು ಬಲವಾಗಿ ಇಟ್ಟುಕೊಂಡು ನಮ್ಮ ಕಾರ್ಯಭಾರವನ್ನೆಲ್ಲ ಆತನಿಗೆ ವಹಿಸುವುದಾದರೆ ಆತನು ನಮ್ಮ ಉದ್ದೇಶವನ್ನು ಸಫಲ ಮಾಡಿ ಕೊಡುವನು. ಆದ್ದರಿಂದ ವಿಷಯಗಳು ಹೇಗೆ ಇದ್ದರೂ, ಪರಿಸ್ಥಿತಿಗಳು ಎಷ್ಟೇ ವಿರೋಧವಾಗಿ ಕಂಡರೂ ಕೂಡ ಜೀವಿತವನ್ನು ಆಶೀರ್ವದಿಸುವುದಕ್ಕೆ ಶಕ್ತನಾಗಿರುವಂತ ಕರ್ತನಿದ್ದಾನೆ ಎಂಬುದನ್ನು ತಿಳಿದು ಪ್ರಾರ್ಥನೆಯಲ್ಲಿ ದೃಢವಾಗಿದ್ದು ನಂಬಿಕೆಯಿಂದ ಜೀವಿತವನ್ನು ನಡೆಸಿರಿ. ನಿಶ್ಚಯವಾದಂತ ಮೇಲುಗಳನ್ನು ಕಾಣುತ್ತೀರಾ. ದೇವರು ನಿಮ್ಮ ಸಂಗಡ ಇದ್ದು ಈ ವಾಕ್ಯಾನುಸಾರವಾಗಿ ನಿಮ್ಮನ್ನು ಆಶೀರ್ವದಿಸುವರು. ಆಮೇನ್.